ಇನ್ನೇನು ಕೆಲವು ಕ್ಷಣಗಳು ಮಾತ್ರ ಬಾಕಿ ಇರೋದು ಕೋರ್ಟ್ ಕಲಾಪ ಆರಂಭ ಆಗುತ್ತೆ. ಕಲಾಪ ಆರಂಭ ಆಗ್ತಾ ಇದ್ದ ಹಾಗೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ 17 ಜನ ಆರೋಪಿಗಳು ಅವರೆಲ್ಲರ ಮೇಲೆ ಚಾರ್ಜ್ ಫ್ರೇಮ್ ಮಾಡಲಾಗುತ್ತೆ. ಚಾರ್ಜ್ ಫ್ರೇಮ್ ಮಾಡ್ತಾ ಇದ್ದ ಹಾಗೆ ಆ ನಂತರದಲ್ಲಿ ಪ್ರಕರಣದ ಅಸಲಿ ವಿಚಾರಣೆ ಆರಂಭ ಆಗುತ್ತೆ. ಕೋರ್ಟ್ಗೆ ಆರೋಪಿಗಳನ್ನ ಕರ್ಕೊಂಡು ಬಂದಂತಹ ಸಂದರ್ಭದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. 17 ಜನ ಆರೋಪಿಗಳು ಯಾರ್ಯಾರು? ಪ್ರಮುಖ ಆರೋಪಿಗಳು ದರ್ಶನ್ ಹಾಗೆ ಪವಿತ್ರ ಗೌಡ, ಅವ್ರ ಜೊತೆಗೆ ರಾಘವೇಂದ್ರ, ನಂದೀಶ್, ಧನರಾಜ್, ಪ್ರದೂಷ್, ಕಾರ್ತಿ, ಕೇಶವಮೂರ್ತಿ, ಜೊತೆಗೆ ಲಕ್ಷ್ಮಣ್, ದೀಪಕ್, ವಿನಯ್, ಹಾಗೆಯೇ ನಾಗರಾಜು, ಮತ್ತೋರ್ವ ಪವನ್, ಹಾಗೆ ನಿಖಿಲ್, ಜೊತೆಗೆ ಅನುಕುಮಾರ್, ಜೊತೆಗೆ ರವಿಶಂಕರ್. ಒಟ್ಟು 17 ಜನ ಆರೋಪಿಗಳು. ಆ 17 ಜನ ಆರೋಪಿಗಳು ಅವರವರ ಪಾತ್ರ ಏನಿದೆ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನ ಫ್ರೇಮ್ ಮಾಡುವಂತಹ ಕೆಲಸವನ್ನ, ಅದನ್ನ ಅವರಿಗೆ ತಿಳಿಸುವಂತಹ ಕೆಲಸವನ್ನ ನ್ಯಾಯಾಧೀಶರು ಮಾಡಲಿದ್ದಾರೆ. ಅದಾದ ಬಳಿಕ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಆರಂಭ ಆಗುತ್ತೆ. ನೇ ಸೆಷನ್ಸ್ ಕೋರ್ಟ್ನಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಕೋರ್ಟ್ಗೆ ಹಾಜರಾಗುವುದಕ್ಕೂ ಮುನ್ನ ಕುಂಕುಮವನ್ನ ಹಣೆಗಿಟ್ಕೊಂಡ್ ಬಂದಿದ್ದಾರೆ ನಟ ದರ್ಶನ್. ಅಂದ್ರೆ ದೇವರ ಪ್ರಾರ್ಥನೆಯನ್ನ ಮಾಡ್ಕೊಂಡು ಬಂದಿದ್ದಾರೆ, ದೇವರ ಆಶೀರ್ವಾದವನ್ನ ಬೇಡ್ಕೊಂಡು ಬಂದಿದ್ದಾರೆ. ಅಂದ್ರೆ ಕಠಿಣ ಸೆಕ್ಷನ್ಗಳನ್ನ ಹಾಕದೇ ಇರ್ಲಿ ಭಗವಂತ ಅಂತೇಳಿ ಕೇಳ್ಕೊಂಡ್ ಬಂದ್ರೋ ಏನೋ, ನನ್ನನ್ನ ಕಾಪಾಡು ಅಂತ ಹೇಳಿ ಬೇಡ್ಕೊಂಡ್ ಬಂದಿದ್ದಾರೆ ನಟ ದರ್ಶನ್. ಬಹಳ ಕ್ಲಿಯರ್ ಆಗಿ ಕಾಣಿಸುತ್ತೆ ಆ ವೆಹಿಕಲ್ ನ ಒಳಗೆ ಅವರ ಹಣೆಯಲ್ಲಿರುವಂತಹ ಆ ಕುಂಕುಮ. ಅಡ್ಡಲಾಗಿ ಕುಂಕುಮವನ್ನ ಹಾಕಿದ್ದಾರೆ. ಕುಂಕುಮ ಹಾಕೊಂಡು ಕೋರ್ಟ್ಗೆ ಹಾಜರಾಗಿದ್ದಾರೆ ನಟ ದರ್ಶನ್. ಸದ್ಯ ಅವರನ್ನ 57ನೇ CCH ನಲ್ಲಿ ಕೂರಿಸಲಾಗಿದೆಯಂತೆ. ಅಂದ್ರೆ ಇನ್ನೂ ಕೂಡ ಕೋರ್ಟ್ ಹಾಲ್ಗೆ ದರ್ಶನ್ ಹಾಗೆ ಪವಿತ್ರನ ಹಾಜರುಪಡಿಸಿಲ್ಲ. ಇಬ್ಬರನ್ನೂ ಕೂಡ ಗಮನಿಸ್ತಾ ಇದ್ದೀರಿ. ಪವಿತ್ರ ಹಾಗೆ ದರ್ಶನ್ ಇಬ್ಬರ ಹಣೆಯಲ್ಲೂ ಕುಂಕುಮವನ್ನ ಬಹಳ ಕ್ಲಿಯರ್ ಆಗಿ ನೋಡಬಹುದು. ಪವಿತ್ರ ಗೌಡ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ದರ್ಶನ್ ದೃಶ್ಯಗಳು ಕೂಡ ಇತ್ತು. ಇಬ್ರು ಕೂಡ ಹಣೆಗೆ ಕುಂಕುಮ ಇಟ್ಕೊಂಡು ಸದ್ಯ ಕೋರ್ಟ್ಗೆ ಹಾಜರಾಗಿದ್ದಾರೆ. ಅಂದ್ರೆ ಭಗವಂತನ ಪ್ರಾರ್ಥನೆಯನ್ನ ಮಾಡಿದ್ದಾರೆ ಇಬ್ರು ಕೂಡ. ಭಗವಂತ ಕಠಿಣ ಸೆಕ್ಷನ್ಗಳನ್ನ ಹಾಕದೇ ಇರಪ್ಪ, ಯಾವುದೋ ಮರ್ಡರ್ ಚಾರ್ಜಸ್ ಇನ್ನೊಂದು ಮತ್ತೊಂದು ಅಂತ ಆಗ್ಬಿಟ್ರೆ, ಬಹಳ ಕಠಿಣ ಸೆಕ್ಷನ್ಗಳನ್ನ ಹಾಕ್ಬಿಟ್ರೆ ತುಂಬಾ ಕಷ್ಟ ಇದೆ, ಹೊರಗಡೆ ಬರೋದು ಸಾಧ್ಯನೇ ಇಲ್ಲ. ಶಿಕ್ಷೆಯ ಪ್ರಮಾಣವೂ ಕೂಡ ಜಾಸ್ತಿ ಆಗತ್ತೆ. ಅಪರಾಧ ಸಾಬೀತಾದಲ್ಲಿ ಶಿಕ್ಷೆಯ ಪ್ರಮಾಣವೂ ಕೂಡ ಜಾಸ್ತಿನೇ ಇರುತ್ತೆ. ಹಾಗಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆಗಮಿಸಿದ್ದಾರೆ. ಕಳೆದ 1 ವರ್ಷದ ಹಿಂದೆ ಸ್ವಲ್ಪ ಸಮಯ ಪ್ರಜ್ಞೆಯನ್ನ ಮೆರೆದಿದ್ದಿದ್ರೆ, ಸ್ವಲ್ಪ ತಾಳ್ಮೆಯನ್ನ ಮೆರೆದಿದ್ದಿದ್ರೆ, ಅಥವಾ ಸ್ವಲ್ಪ ಒಂದು ಇಗ್ನೋರೆನ್ಸ್ ಮಾಡಿದ್ದಿದ್ರೆ, ಹೋಗ್ಲಿ ಬಿಡು ಅನ್ನುವಂಥ ಒಂದು ಆಟಿಟ್ಯೂಡ್ ಇದ್ದಿದ್ದಿದ್ರೆ, ಅಥವಾ ಇಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಡೋಣ, ಯಾರೋ ಒಬ್ಬ ಕಿಡಿಗೇಡಿ ಹಿಂಗ್ ಮೆಸೇಜ್ ಮಾಡ್ತಿದ್ದಾನೆ ಅನ್ನುವಂಥ ಮನಸ್ಥಿತಿ ಇದ್ದಿದ್ದಿದ್ರೆ ಇದೆಲ್ಲ ನಡೀತಾನೆ ಇರಲಿಲ್ಲ. ಒಂದು ಜೀವಾನೂ ಹೋಗ್ತಾ ಇರಲಿಲ್ಲ. ಇವರೆಲ್ಲ ಜೈಲಿಗೆ ಹೋಗ್ಬೇಕಾದಂತಹ ಪ್ರಸಂಗನೂ ಬರ್ತಿರ್ಲಿಲ್ಲ. ಜೈಲಲ್ಲಿ ಕಳಿಬೇಕಾದಂತಹ ಸನ್ನಿವೇಶವೂ ನಿರ್ಮಾಣ ಆಗ್ತಿರ್ಲಿಲ್ಲ. ಸಮಾಜದಲ್ಲಿ ಬೆಟ್ಟದಷ್ಟು ಎತ್ತರಕ್ಕೆ ಕಟ್ಕೊಂಡಿದ್ದಂತಹ ಒಂದು ಇಮೇಜ್, ಆಳೆತ್ತರದ ಇಮೇಜ್ ಏನಿದೆ, 6 ಅಡಿ ಕಟ್ಔಟ್, ಆಳೆತ್ತರದ ಇಮೇಜ್, ಆ ಗೌರವ, ಅದೆಲ್ಲವೂ ಕೂಡ ಸಂಪಾದನೆ ಮಾಡಿದ್ದಂತಹ ಆಸ್ತಿ ಏನಿತ್ತು, ಆ ಗೌರವದ ಆಸ್ತಿ ಅಥವಾ ಅಭಿಮಾನದ ಆಸ್ತಿ, ಅದು ಛಿದ್ರವೂ ಆಗ್ತಾ ಇರಲಿಲ್ಲ. ಆಗ ತಾಳ್ಮೆಯನ್ನ ತೋರಿಸ್ಲಿಲ್ಲ, ಆಗ ಸಮಯ ಪ್ರಜ್ಞೆಯನ್ನ ತೋರಿಸ್ಲಿಲ್ಲ, ಆಗ ಬುದ್ಧಿ ಉಪಯೋಗಿಸ್ಲಿಲ್ಲ, ಆಗ ಕೋಪದ ಕೈಗೆ ಬುದ್ಧಿ ಕೊಟ್ಬಿಟ್ರು. ಕೊಟ್ಟಿದ್ದಕ್ಕೆ ಇವತ್ತು ಇಂಥ ಪರಿಸ್ಥಿತಿ. ಈಗ ದೇವರಿಗೆ ಪ್ರಾರ್ಥನೆ ಮಾಡಿದ್ದಾರೆ, ದೇವರಿಗೆ ಬೇಡ್ಕೊಂಡು ಕೋರ್ಟ್ಗೆ ಹಾಜರಾಗಿದ್ದಾರೆ. ಗೊತ್ತಿಲ್ಲ ಕೋರ್ಟ್ನಲ್ಲಿ ಯಾವ ಸೆಕ್ಷನ್ಗಳನ್ನ ಹಾಕಲಾಗುತ್ತೆ ಅಂತ ಹೇಳಿ. ಮರ್ಡರ್ ಸೆಕ್ಷನ್ ಹಾಕಿದ್ರೆ ಕೊನೆಯವರೆಗೂ ಆತ ಮರ್ಡರ್ ಆರೋಪಿಯಾಗಿ ಇರ್ತಾನೆ ಅಂತ ಹೇಳಿ ಆಗ್ಲೇ ವಕೀಲ ಸುನಿಲ್ ಕುಮಾರ್ ಅವರು ಮಾತನಾಡ್ತಾ ಇದ್ದಂತಹ ಟೈಮ್ನಲ್ಲಿ ಹೇಳಿದ್ರು. ಯಾವ ಸೆಕ್ಷನ್ಗಳನ್ನ ಹಾಕ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಆ ಸೆಕ್ಷನ್ಗಳ ವಿರುದ್ಧ, ಆ ಚಾರ್ಜಸ್ಗಳ ವಿರುದ್ಧ ತಮ್ಮ ವಕೀಲರು, ಅಂದ್ರೆ ತಮ್ಮ ವಕೀಲರ ಮೂಲಕ ಹೋರಾಟವನ್ನ ಮಾಡಬೇಕಾಗುತ್ತೆ ಕೋರ್ಟ್ನಲ್ಲಿ ಆರೋಪಿಗಳು. ಒಂದು ವೇಳೆ ಇವರು ಮಾಡಿದಂತಹ ಕೃತ್ಯ ಸಾಬೀತಾಯ್ತು ಅಂತಂದ್ರೆ, ಪ್ರಾಸಿಕ್ಯೂಷನ್ ಇವರು ಮಾಡಿದಂತಹ ಕೃತ್ಯವನ್ನ ಸಾಬೀತು ಮಾಡುವಲ್ಲಿ ಸಕ್ಸಸ್ ಆಯ್ತು ಅಂದ್ರೆ, ಅದಕ್ಕೆ ಬೇಕಾದಂತಹ ಸಾಕ್ಷ್ಯಗಳನ್ನ ಒದಗಿಸುವಲ್ಲಿ ಸಕ್ಸಸ್ ಆಯ್ತು ಅಂತಂದ್ರೆ, ಏನೇನ್ ಸೆಕ್ಷನ್ಗಳನ್ನ ಹಾಕಿದ್ದಾರೋ ಆ ಸೆಕ್ಷನ್ಗಳ ಅಡಿಯಲ್ಲಿ ಬರುವಂತಹ ಶಿಕ್ಷೆಯ ಪ್ರಮಾಣ ಇದೆಯಲ್ಲ, ಜೀವಾವಧಿ ಶಿಕ್ಷೆಯಾಗಿರಬಹುದು, 10 ವರ್ಷದ ಶಿಕ್ಷೆಯಾಗಿರಬಹುದು, ಕಠಿಣ ಕಾರಾಗೃಹ ಶಿಕ್ಷೆಯಾಗಿರಬಹುದು, ಅದನ್ನ ಅನುಭವಿಸಲೇಬೇಕಾಗತ್ತೆ.
ಹಾಗಾಗಿ ಇವತ್ತಿನ ಚಾರ್ಜ್ ಫ್ರೇಮ್ ಬಹಳ ಇಂಪಾರ್ಟೆಂಟ್. ಸದ್ಯ ಎಲ್ಲ ಆರೋಪಿಗಳನ್ನ ಕೋರ್ಟ್ಗೆ ಕರ್ಕೊಂಡು ಬರಲಾಗಿದೆ. ಕೆಲವೇ ನಿಮಿಷಗಳಲ್ಲಿ ವಿಚಾರಣೆ ಆರಂಭ ಆಗತ್ತೆ. ಆತಂಕದಲ್ಲಿ ಕೂತಿದ್ದಾರಂತೆ ದರ್ಶನ್ ಹಾಗೆ ಪವಿತ್ರ. ಕೋರ್ಟ್ ಹಾಲ್ ಬಳಿಯಿಂದ ಸಿಗ್ತಾ ಇರುವಂತಹ ಅಪ್ಡೇಟ್ ಇದು. ಆತಂಕದಲ್ಲಿ ಕೂತಿದ್ದಾರೆ ದರ್ಶನ್ ಹಾಗೆ ಪವಿತ್ರ. ಜಡ್ಜ್ ಕೇಳುವಂತಹ ಪ್ರಶ್ನೆಗೆ ಯಾವ ರೀತಿ ಉತ್ತರವನ್ನ ಕೊಡಬೇಕು ಅಂತ ಹೇಳಿ ತಮ್ಮ ವಕೀಲರಿಂದ ಮಾಹಿತಿಯನ್ನ ಪಡ್ಕೊಳ್ತಿದ್ದಾರಂತೆ. ಪ್ರಶ್ನೆ ಕೇಳಿದಂತಹ ಟೈಮ್ನಲ್ಲಿ ಏನ್ ಆನ್ಸರ್ ಮಾಡಬೇಕು, ಏನ್ ಪ್ರಶ್ನೆಗಳನ್ನ ಕೇಳಬಹುದು ನ್ಯಾಯಾಧೀಶರು ಚಾರ್ಜ್ ಫ್ರೇಮ್ ಮಾಡುವಂತಹ ಟೈಮ್ನಲ್ಲಿ, ಅದಕ್ಕೆ ನಮ್ಮ ಉತ್ತರ ಯಾವ ರೀತಿ ಆಗಿರ್ಬೇಕು. ಯಾಕಂದ್ರೆ ಮುಂದೆ ಕಾನೂನಾತ್ಮಕ ಹೋರಾಟ ಮಾಡಬೇಕಲ್ಲ ಈ ಪ್ರಕರಣದಲ್ಲಿ. ನಾವೇನು ತಪ್ಪು ಮಾಡಿಲ್ಲ, ನಾವು ನಿರಪರಾಧಿಗಳು, ನಾವು ಕೊಲೆ ಮಾಡಿಲ್ಲ, ನಾವು ಕಿಡ್ನಾಪ್ ಮಾಡಿಸಿಲ್ಲ, ನಾವು ಹೊಡೆದಿಲ್ಲ, ನಾವು ಬಡ್ದಿಲ್ಲ, ನಮ್ಮ ವಿರುದ್ಧ ಸುಳ್ಳು ಆರೋಪ ಮಾಡಲಾಗಿದೆ. ಹೀಗೆ ತಾನೇ ತಮ್ಮ ಕಕ್ಷಿದಾರರನ್ನ ವಕೀಲರು ಬಚಾವ್ ಮಾಡೋದು. ಅದನ್ನ ಹೇಳೋದಕ್ಕೆ ಯಾವ ರೀತಿಯಾಗಿ ಹೇಳಬೇಕು, ನ್ಯಾಯಾಧೀಶರು ಪ್ರಶ್ನೆ ಮಾಡಿದಂತಹ ಟೈಮ್ನಲ್ಲಿ, ಚಾರ್ಜ್ ಫ್ರೇಮ್ನ ಟೈಮ್ನಲ್ಲಿ ಆನ್ಸರ್ ಏನಾಗಿರ್ಬೇಕು, ಅದನ್ನ ತಮ್ಮ ವಕೀಲರ ಜೊತೆ ಮಾತನಾಡಿ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಸದ್ಯ ಆರೋಪಿಗಳು ಮಾಡ್ತಿದ್ದಾರೆ. ದರ್ಶನ್ ಹಾಗೆ ಪವಿತ್ರ ಗೌಡ ಅನ್ನುವಂತಹ ಅಪ್ಡೇಟ್ ಸಿಗ್ತಾ ಇದೆ. ಇದು ಕೋರ್ಟ್ ಹಾಲ್ ನಿಂದಾನೇ ಸಿಗ್ತಾ ಇರುವಂತಹ ಮಾಹಿತಿ. ಆತಂಕದಲ್ಲಿ ಕೂತಿದ್ದಾರೆ ದರ್ಶನ್ ಹಾಗೆ ಪವಿತ್ರ ಗೌಡ ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ. 57ನೇ CCH ಅಲ್ಲಿ, CCH 57ರಲ್ಲಿ ಅಂದ್ರೆ ಕೋರ್ಟ್ ಹಾಲ್ 57ನೇ ಕೋರ್ಟ್ ಹಾಲ್ನಲ್ಲಿ ಸದ್ಯ ಇವರನ್ನ ಕೂರಿಸಲಾಗಿದೆಯಂತೆ. ದರ್ಶನ್ ಹಾಗೆ ಪವಿತ್ರ ಗೌಡ ಇಬ್ಬರನ್ನು ಕೂಡ ಪ್ರತ್ಯೇಕವಾಗಿ ಕೂರಿಸಲಾಗಿದೆ ಅನ್ನುವಂತಹ ಅಪ್ಡೇಟ್ ಕೂಡ ಸಿಗ್ತಾ ಇದೆ. ಕಲಾಪ ಆರಂಭ ಆಗ್ತಾ ಇದ್ದ ಹಾಗೆ ಆರೋಪಿಗಳನ್ನ 64ನೇ ಸೆಷನ್ಸ್ ಕೋರ್ಟ್ಗೆ ಹಾಜರುಪಡಿಸುವಂತಹ ಕೆಲಸವನ್ನ ವಕೀಲರು ಮಾಡಲಿದ್ದಾರೆ, ಪೊಲೀಸರು ಮಾಡಲಿದ್ದಾರೆ. ಸದ್ಯ ಲಭ್ಯ ಆಗ್ತಾ ಇರುವಂತಹ ಮಾಹಿತಿ ಇದು. ಇನ್ನೇನು ಕೆಲವೇ ಕ್ಷಣದಲ್ಲಿ ಕೋರ್ಟ್ ಕಲಾಪ ಆರಂಭ ಆಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.